ವಿಜಯಪುರ ನಗರದ ಹೊರವಲಯದಲ್ಲಿ ಟೋಲ್ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾನೆ. ಟೋಲ್ ಬಳಿ ಬಂದಿದ್ದ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಬಳಿ ಕಿರಿಕ್ ಮಾಡಿಕೊಂಡಿದ್ದಾನೆ. ನೀನು ನಿಜವಾದ ಎಂಎಲ್ಸಿ ಅನ್ನೋಕೆ ಸಾಕ್ಷಿ ಏನು ಅಂತ ಕೇಳಿದ ಟೋಲ್ ಸಿಬ್ಬಂದಿ ದಾಖಲೆ ತೋರಿಸಿದ್ರು ಕಾರ್ ಮೇಲಿನ ಎಂಎಲ್ಸಿ ಗುರುತಿನ ಚೀಟಿ ಕಿತ್ತು ಕೊಡುವಂತೆ ಗಲಾಟೆ ಮಾಡಿದ್ದಾನೆ. ಕಾರ್ ಸೈಡಿಗೆ ಹಾಕಲು ಬಿಡದೆ ಟೋಲ್ ಗೇಟಿನಲ್ಲಿ ನಿಲ್ಲಿಸಿಕೊಂಡಿದ್ದಲ್ಲದೆ ಕೇಶವ ಪ್ರಸಾದ್ ಕಾರ್ ಚಾಲಕನ ಮೊಬೈಲ್ ಕಿತ್ತುಕೊಂಡು ಉದ್ದಟತನ ತೋರಿದ್ದಾನೆ. ಸಿಬ್ಬಂದಿ ಉದ್ದಟತನಕ್ಕೆ ಎಂಎಲ್ಸಿ ಕೇಶವ ಪ್ರಸಾದ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜಮಖಂಡಿ ಬಿಜೆಪಿ ಶಾಸಕ ಜಗದೀಶ್ ಗುಡಗುಂಟಿ ಪಾಕಿಸ್ತಾನದಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸುವ ಭರದಲ್ಲಿ ಬಾಯಿ ತಪ್ಪಿ ನಮ್ಮ ಪಾಕಿಸ್ತಾನ ಎಂದಿದ್ದಾರೆ. ನೆರೆಯ ನಮ್ಮ ಪಾಕಿಸ್ತಾನದಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರೋದು ಗೊತ್ತಾಗಿದೆ. ಭಾರತವನ್ನು ಕಳೆದ 2014ರಲ್ಲಿ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಿಸಲಾಗಿದೆ. ಆದರೆ ನೆರೆಯ ನಮ್ಮ ಪಾಕಿಸ್ತಾನ ಆಫ್ರಿಕಾಗಳಲ್ಲಿ ವೈರಸ್ ಇನ್ನೂ ಇರೋದು ಗೊತ್ತಾಗಿದೆ. ನಮ್ಮ ದೇಶದ ಜನರ ಹಿತದೃಷ್ಟಿಯಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪೋಲಿಯೋ ಡ್ರಾಪ್ ಹಾಕುವ ಕಾರ್ಯ ಆರಂಭಿಸಿವೆ ಅಂತ ಹೇಳಿದ್ದಾರೆ. ಜಮಖಂಡಿ ನಗರದ ಉಪ ವಿಭಾಗದ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಅವರು ನೀಡಿದ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಕೇಂದ್ರ ಸರ್ಕಾರದಿಂದ ನರೇಗಾ ಯೋಜನೆ ಹೆಸರು ಬದಲಾವಣೆ ವಿರುದ್ಧ ಸಿಪಿಐ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ನಗರದ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ಸರ್ಕಾರ ಕೂಡಲೇ ವಿಬಿಜಿ ರಾಮ್ಜಿ ಮಸೂದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದ್ರು. ಯೋಜನೆಯನ್ನು ಕೈಬಿಟ್ಟಿರುವ ಕೇಂದ್ರ ಸರ್ಕಾರಕ್ಕೆ ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲೇ ಮೃತಪಟ್ಟಿರೋ ಘಟನೆ ಮಂಡ್ಯದ ಮದ್ದೂರು ತಾಲೂಕಿನ ತೋರೆಶೆಟ್ಟಹಳ್ಳಿ ಬಳಿ ನಡೆದಿದೆ. ಚನ್ನಪಟ್ಟಣ ತಾಲೂಕಿನ ಬೊಮ್ಮನಾಯಕನಹಳ್ಳಿಯ ಭೈರವ್ ಮೃತ ಬೈಕ್ ಸವಾರ. ಮೃತ ಯುವಕನ ಶವ ಮದ್ದೂರು ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಕೆಸ್ತೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಾರೂ ಇಲ್ಲದ ವೇಳೆ ಮನೆಗೆ ಪೆಟ್ರೋಲ್ ಸುರಿದು ದುಷ್ಕರ್ಮಿಗಳು ಬೆಂಕಿ ಹಚ್ಚಿರೋ ಘಟನೆ ಮಂಡ್ಯದ ಪಾಂಡವಪುರ ತಾಲೂಕಿನ ಚಿಕ್ಕಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ. ಪೂಜಾರಿ ಕೃಷ್ಣ ಎಂಬುವರ ಮನೆಗೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದು ಹಣ, ಚಿನ್ನ, ಬಟ್ಟೆ, ಪೀಠೋಪಕರಣಗಳು ನಾಶ ಆಗಿದೆ. ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಕಾಡಿನಿಂದ ನಾಡಿಗೆ ಬಂದಿದ್ದ ಕುರುಡು ಕಾಡು ಕೋಣ ದಾರಿ ಕಾಣದೆ ರಸ್ತೆ ಬದಿ ನಿಂತು ನರಳಾಡಿರೋ ಕರುಣಾಜನಕ ಘಟನೆ ಚಿಕ್ಕಮಗಳೂರಿನ ಕಳಸ ತಾಲೂಕಿನ ಕಲ್ಮಕ್ಕಿ ಕೋಣೆ ಬೈಲ್ ಗ್ರಾಮದ ಬಳಿ ನಡೆದಿದೆ. ಜನ ಕೂಗಾಡಿ ಪಟಾಕಿ ಸಿಡಿಸಿದ್ರು. ನಿಂತ ಸ್ಥಳ ಬಿಟ್ಟು ಕದಲದ ಕಾಡು ಕೋಣದ ಸ್ಥಿತಿ ಕಂಡು ಸ್ಥಳೀಯರು ಮರುಗಿದ್ರು. ಈ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಕೋಣವನ್ನು ರಕ್ಷಣೆ ಮಾಡಿ ಸ್ಥಳಾಂತರಿಸಿದ್ದಾರೆ. ಬೈಕಿಗೆ ಕಾರು ಡಿಕ್ಕಿ ಹೊಡೆದು ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ನಡೆದಿದೆ. ಅಕ್ಕಿಆಲೂರು ಗ್ರಾಮದ ನಿವಾಸಿ ಗಂಗಾಧರ್ ಮೃತ ದುರ್ದೈವಿ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ
ಕಾಮಿಡಿ आज काम मार ಕೊಡ್ತಿರೋದು ತೊಂಡಾಗ ಬಂದು ಬೆಳಿಗ್ಗೆ ಕಾಮಿಡಿ आज काम मार ಕೊಡ್ತಿರೋದು ತೊಂಡಾಗ ಬಂದು ಬೆಳಿಗ್ಗೆ ತುಮಕೂರು ಜಿಲ್ಲೆಯ ತಿಪಟೂರಿನ ಗಾಂಧಿನಗರ ಕೆರಗೋಡಿ ರಸ್ತೆಯಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಮಾಜಿ ನಗರಸಭೆ ಸದಸ್ಯ ಇಮ್ರಾನ್ ಬೆಂಬಲಿಗರು ಹಾಗೂ ಮತ್ತೊಂದು ಗುಂಪಿನ ಯುವಕರು ಮಾತಿಗೆ ಮಾತು ಬೆಳೆದು ಗುದ್ದಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ ಅಲಿ ಎಂಬಾತನಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಹುಲಿ ಪತ್ತೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ಗ್ರಾಮದಲ್ಲಿ ಹುಲಿಗಳು 30ಕ್ಕೂ ಹೆಚ್ಚು ಹಸುಗಳನ್ನು ಬಲಿ ಪಡೆದಿವೆ. ಹುಲಿ ದಾಳಿಗೆ ಹೆದರಿ ತೋಟದ ಮನೆಯಲ್ಲಿ ವಾಸ ಮಾಡುತ್ತಿದ್ದವರು ಜಾಗ ಖಾಲಿ ಮಾಡಿ ಊರಿನತ್ತ ಬಂದಿದ್ದಾರೆ. ಆದಷ್ಟು ಬೇಗ ಹುಲಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದು ಅರಣ್ಯಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಿಜ ಹೇಳ್ಬೇಕು ನೀವು. ನನ್ನ ಹತ್ರ ಪ್ರೂಫ್ ಇದೆ. ರಾತ್ರಿ ಪಟಾಕಿ ತಂದಿರ್ಲಿಲ್ವಾ? ಎಲ್ಲ ಕಂಪ್ಲೀಟ್ ಪುಡೆ ತಗೊಂಡಿದೀವಿ. ನೀವೇನಪ್ಪ ಅಂದ್ರೆ ಹುಲಿ ಹಿಡಿಯೋರಲ್ಲ, ಹುಲಿ ಓಡಿಸೋರು. ಹುಲಿ ಹಿಡಿಯೋರೇ ಬೇರೆ ಇದಾರೆ, ಹುಲಿ ಓಡ್ಸಕ್ಕಿದ್ರೆ ನೀವು ಅಷ್ಟೇ. ರಾತ್ರಿ ನಿಮಗೆ ಫೋನ್ ಮಾಡಿದ್ಮೇಲೆ ನೀವು ಪಟಾಕಿ ಯಾಕೆ ತಂದ್ರಿ? ನೀವು ಪಟಾಕಿ ಹೊಡೆಯೋದು ತಂದಿಲ್ವ ರಾತ್ರಿ? ಯಾಕೆ ತಂದ್ರಿ ಹೇಳಿ? ಅದ್ರ ಜೀಪ್ ಒಳಗಡೆ ಹೋಗ್ಬಿಟ್ಟು ಕೈಲಿ ಏನಪ್ಪ ಅಂದ್ರೆ ಬಂದಿಲ್ ಕಳ್ಸಿಸ್ಬಿಟ್ಟು ಯಾವನ್ನ ರೋಗ ತಗೊಳಗಂಡು ನೀವು ಏನು ಮಾಡಲ್ಲ. ಅಲ್ಲಿ ಗಂಟು ಬರ್ಲೂಬೇಡಿ ನೀವು. ಸತ್ಮೇಲೆ ನಿನ್ನೆ 7:30 ಅಂತ ನಿಮ್ಮ ಆನ್ಸರ್ ಏನ್ ಗೊತ್ತಾ? ದ್ರೋಣ್ ಬತ್ತೆ ಅದು ಬತ್ತೆ ಟಾಸ್ಕ್ ಬರುತ್ತೆ. ಇಲ್ಲಿ ಎಷ್ಟೊತ್ತಾಯ್ತು ಸರ್? 7:30 ಇವತ್ತು 12 ಗಂಟೆ.